ಜನಗಣತಿ ಅಂತೂ ಆಯ್ತು. ಅದಾದ ಬಳಿಕ ಈಗ ಶಿಕ್ಷಕರಿಗೆ ಶ್ವಾನ ಗಣತಿಯ ಟಾಸ್ಕ್ ಕೊಡುವಂತ ಸಾಧ್ಯತೆ ಇದೆ. ಪಾಠ ಮಾಡಬೇಕಾ ನಾವು ಅಥವಾ ಬೀದಿಗಿಳಿದು ಬೀದಿ ನಾಯಿಗಳ ಲೆಕ್ಕ ಹಾಕಬೇಕಾ ಅಂತೇಳಿ ಶಿಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದಂತ ನಾಯಿಗಳ ಸಮೀಕ್ಷೆಯ ವಿಚಾರ. ಈಗಾಗಲೇ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಅಂತ ಎಲ್ಲ ಶಿಕ್ಷಕರನ್ನು ಬಳಸಿಕೊಂಡಿದ್ರು, ನೇಮಕ ಮಾಡಿದ್ರು. ಹಾಗಾಗಿ ಒಂದಷ್ಟು ದಿನ ರಜೆಗಳನ್ನು ಕೂಡ ವಿಸ್ತರಣೆ ಮಾಡಲಾಗಿತ್ತು. ಈಗ ನಾಳೆ ನಾಯಿ ಹಿಡಿಯೋದಕ್ಕೆ ಅಂತ ಹೇಳೋದು. ಜಿಬಿಎ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತರ ವಿರುದ್ಧ ಕಿಡಿಕಾರಿದ್ದಾರೆ. ಶಿಕ್ಷಕರಿಂದ ಬೀದಿ ನಾಯಿ ಸಮೀಕ್ಷೆ ಮಾಡುವಂತೆ ಸುಪ್ರೀಂ ಹೇಳಿಲ್ಲ. ಕ್ಯಾಂಪ್ಸ್ ಖಾಸಗಿ ಶಾಲೆಗಳ ಒಕ್ಕೂಟ ಅಧ್ಯಕ್ಷ ಶಶಿಕುಮಾರ್ ಅವರು ಕಿಡಿಕಾರಿದ್ದಾರೆ. ಸುಪ್ರೀಂ ಕೋರ್ಟ್ ಈ ಶ್ವಾನಗಳ ಸಮೀಕ್ಷೆ ಮಾಡೋದಕ್ಕೆ ಅಂತ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಿ, ನೀವು ಅವರಿಂದ ಮಾಡಿಸಿ ಅಂತ ಹೇಳಿಲ್ಲ ಅಂತೇಳಿ ಅವ್ರು ಕಿಡಿಕಾರಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟಿಂದ ಇತ್ತೀಚೆಗೆ ಒಂದು ಆದೇಶ ಬಂದಿತ್ತು. ಅದರಲ್ಲಿ ಕೆಲವು ಅಬ್ನಾರ್ಮಲ್ ಇರುವಂಥ ಅಥವಾ ಅಗ್ರೆಸಿವ್ ಇರುವಂಥ ನಾಯಿಗಳನ್ನು, ಶ್ವಾನಗಳನ್ನು ಹಿಡಿದು ಶೆಡ್ಗೆ ಹಾಕಬೇಕು ಅಂತ, ಉಳಿದಂಥ ನಾಯಿಗಳಿಗೆ ಲಸಿಕೆ ಹಾಕೋದು, ಚಿಕಿತ್ಸೆ ಕೊಡೋದು, ಇದೆಲ್ಲದನ್ನು ಮಾಡಿ ಅಂತ. ಆದ್ರೀಗ ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಬೀದಿ ನಾಯಿಗಳಿವೆ, ಅಗ್ರೆಸಿವ್ ಯಾವುವು, ನಾರ್ಮಲ್ ಯಾವಿದಾವೆ, ಅದನ್ನು ಕಂಡುಹಿಡಿಬೇಕು ಅಂದರೆ ಒಂದು ಸಮೀಕ್ಷೆ ಆಗಬೇಕು. ಆ ಸಮೀಕ್ಷೆಗೂ ಈಗ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು ಅಂತ ಜಿಬಿಎ ಮುಂದಾಗ್ತಾ ಇರೋದು. ಹೀಗಾಗಿ ಅದರ ವಿರುದ್ಧ ಕೆಲ ಶಿಕ್ಷಕರು ಕಿಡಿಕಾರ್ತಾ ಇದ್ದಾರೆ. ಈಗ ಮಕ್ಕಳ ಅಥವಾ ಸಮೀಕ್ಷೆ ಮಾಡಬೇಕು ಅಂತ ಬಂದಾಗ, ಜನಗಣತಿ ಮಾಡಬೇಕು ಅಂದಾಗ ಆಗೆಲ್ಲ ನಮ್ಮನ್ನು ಬಳಸ್ಕೋತೀರಿ, ಈಗಲೂ ನಮ್ಮನ್ನೇ ಕರಿತಿದ್ದೀರಲ್ಲ, ಎಷ್ಟು ಸರಿ ಅಂತ.